ಪೋಷಿತರ ಆಶಾ ಜ್ಯೋತಿ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಸಹೋದರ ಧೈರ್ಯಶಾಲಿ ಅಂಜನಪ್ಪ ಅಧ್ಯಕ್ಷತೆಯನ್ನು ವಹಿಸಿ ಮತ್ತು ಆ ವೇದಿಕೆಯಲ್ಲಿ ಭಾಳ ಜನ ತುಂಬಿದ್ದಾರೆ. ಈಗಾಗಲೇ 12 ಗಂಟೆ, ಎಲ್ಲರ ಸುತ್ತಕೊಂಡು ಹೋದರೆ ಭಾಳ ವಿಳಂಬ ಆಗುತ್ತೆ. ನಾನೀಗ ನೇರವಾಗಿ ವಿಚಾರಕ್ಕೆ ಬರ್ತೀನಿ. ತಿಪ್ಪೇಸ್ವಾಮಿ ಮತ್ಸಮುದ್ರ ನಮ್ಮ ಮಂದೇವರಾದ್ರಿಂದ ನಮ್ಮ ಊರವರಿಗೆ ಎಲ್ಲರಿಗೂ ಆ ಮತ್ಸಮುದ್ರ ತುಂಬ ಹಳೆಯದು. ನನಗೆ ಗೊತ್ತಿದ್ದಾಗ ಈಗ ಪ್ರಸ್ತುತ ನಮ್ಮ ಗೆಳೆಯ DDPI ಮಂಜುನಾಥ್, ಅವನು ನಾನು ಭಾಳ ಬಾಲ್ಯದ ಗೆಳೆಯರು. ರಾತ್ರಿ ನಾನು ಮಾತಾಡಿದೆ, ಯಾರು ತಿಪ್ಪೇಸ್ವಾಮಿ ಅಂತ ಜನ ಅಂತ. ಅಷ್ಟ ದೊಡನಾಟಿಲ್ಲ ನೀವು, ತುಂಗಭದ್ರಪ್ಪ ಮತ್ತು ರುದ್ರಮುನಿ ನಮ್ಮೆಲ್ಲರೂ ಹೊತ್ತಿದ್ದು. ಹಾಗಾಗಿ ಈಗ ಹೇಳಿದ್ರೆ ಅಲ್ಲಿ ಗೊತ್ತಾಯಿತು. ನಲಿಕಟ್ಟೆ ಸಿದ್ದೇಶ್ ರಾಜ್ಯ ಕಂಡಂಥ ಅಪರೂಪದ ಕವಿ, ಅವರು ಕೂಡ ನಮ್ಮ ಸಂಬಂಧಿಗಳು. ಮತ್ತು ಅವ್ರ ಜೊತೆಯಲ್ಲಿ ನೀವೇನೋ PhD ಮಾಡಿದ್ದು ಅಂತ ಗೊತ್ತಾಯಿತು. ಆಯಿತು, ನಮ್ಮ ಹುಡುಗರ ಆಯ್ಕೆ ಸರಿ ಐತೆ, ನಮ್ಮವರೇ ಆಗಿದ್ದಾರೆ, ಒಂದು ವಿಚಾರ ಮಂಡನೆ ಆಗಲಿ ಅಂತ ಹೇಳಿದ್ವಿ. 1 ಗಂಟೆ ಸತತವಾಗಿ ನೀವು ಅವ್ರ ಬಾಲ್ಯ ಜೀವನವನ್ನು ಆಯ್ಕೆ ಮಾಡ್ಕೊಂಡಿದ್ದೀರ. ರಾಜಕೀಯ ಜೀವನಕ್ಕೆ ನೀವು ಪಾದಾರ್ಪಣೆ ಮಾಡಲಿಲ್ಲ. ಮತ್ತು ಸಾಮಾಜಿಕವಾಗಿ ಅವ್ರ ಹೋರಾಟಗಳು ಭಾಳಷ್ಟು ಅದಾವೆ. ಅವೆಲ್ಲ ಒಂದಿನ 1 ಗಂಟೆ ಹೇಳೋಕ್ಕಾಗೋದಿಲ್ಲ. ಅವು ವರ್ಷ ಪೂರ್ತಿ ನಡೀತಾನೆ ಇರ್ತವೆ. ಅವರ ಅಂಬೇಡ್ಕರ್ ಅಂದ್ರೆ ಅವರು ಹುಟ್ಟಿ ಬೆಳೆದಂಥ ಮಹಾನ್ ಒಂದು ಗಳಿಗೆನೇ ಆಗಿದೆ. ಅಂಬೇಡ್ಕರ್ ಅಂದರೆ ಯಾಕೆ ಇಲ್ಲಿ ನಮಗೆ ಪ್ರಸ್ತುತ ಆಗ್ತಾರೆ? ಬಾಬಾ ಸಾಹೇಬ್ ಅಂಬೇಡ್ಕರು ವಿಶ್ವದ ಯಾವ ನಾಯಕರಿಗಿಲ್ಲದಂಥ ಮೇಧಾಶಕ್ತಿ ಹೆಂಗೆ ಬಂತು ಅಂದರೆ, ಅವ್ರ ಮನೆ ಮುಂದೆ ಅವ್ರ 14ನೇ ಮಗನಾಗಿ ಹುಟ್ಟಿದಾಗ ಒಬ್ಬ ಸಾಧು ಹೇಳ್ತಾರೆ, ಇನ್ನೊಂದು ಮಗು ಆಗುತ್ತೆ, 13 ಜನ ಆಗಿಬಿಟ್ಟಿದ್ದಾರೆ, ಮಕ್ಕಳು ಸಾಕಂತವ್ರು ಇದ್ದಾಗ ಇನ್ನೊಂದು ಮಗು ಆಗುತ್ತೆ, ವಿಶ್ವಜ್ಞಾನಿ ಆಗ್ತಾರೆ ಅಂತ ಹೇಳ್ತಾರೆ. ಆಗ ಅವರು ತಂದೆ ತಾಯಿಗಳು ವಿಶ್ವಜ್ಞಾನಿನ ಅಂದರೆ ಪ್ರಪಂಚನೇ ಸಾಕಿ ಸಲುವಂಥ ಒಬ್ಬ ಮಗು 14ನೇರಾದರೂ ಪರವಾಗಿಲ್ಲ ಅಂಥೇಳಿ ಇಡೀ ಭಾರತ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ದೇವಸ್ಥಾನಗಳಿಗೆ ಹೋಗ್ಬೇಕಂತ. ಹಾಗಾಗಿನೇ ಅಂಬೇಡ್ಕರ್ ಹೊರಪ್ತಾರೆ. ಅವರು ಕೈ ಹಾಕಿದ್ದೆಲ್ಲನೂ ಕೂಡ ನಮ್ಮ ದೇಶದಲ್ಲಿ ನಡೆದು, ಅದು ದೈವ ಬಲ. ಆಮೇಲೆ ಅದು ಅವರ ತಂದೆ ತಾಯಿಗಳಲ್ಲಿ ನಂಬಿಕೆ ಇತ್ತು. ನಾವು ದೈವ ಸಂಭೂತರು ಅಂತ ಕೆಲವರು ಕರೀತೀವಿ. ಅವರ ಸಂವಿಧಾನ ದೇವಸ್ಥಾನ ಇದ್ದಾಗೆ ಅವರೇ ನಮಗೆ ಒಂದು ದೇವರಿದ್ದಾರೆ. ಅವರ ತಂದೆ ತಾಯಿಗಳ ಅನಿಸಿಕೆಯಂತೆ, ಅಭಿಪ್ರಾಯದಂತೆ ನಿಜಕ್ಕೂ ಕೂಡ ವರಪುತ್ರರಾಗಿ ಅಂಬೇಡ್ಕರ್ ಈ ದೇಶದಲ್ಲಿ 2-3 ಘಟನೆಯಾಗಿ ಪ್ರಸ್ತುತ ಆಗ್ತಾರೆ. ಅಲ್ಲೇ ತನಕ ಅಂಬೇಡ್ಕರ್ ಬಗ್ಗೆ ಈ ನಮ್ಮ ರಾಷ್ಟ್ರ ನಾಯಕರು, ಅಂದಿನ ನಾಯಕರು ಮಹಾತ್ಮ ಗಾಂಧೀಜಿ, ಜವಾಹರಲಾಲ್ ನೆಹರು, ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ, ಸರ್ದಾರ್ ವಲ್ಲಭಾಯ್ ಪಟೇಲು, ಮತ್ತು ಅಬ್ದುಲ್ ಅಜ್ಜಾದ್ ಅಂತ ಒಬ್ಬರು ಇರ್ತಾರೆ. ಅವರು ಒಂದು 7-8 ಜನ ನಾಯಕರಿಗೆ ಡಾಕ್ಟರ್ ಅಂಬೇಡ್ಕರ್ ಬಗ್ಗೆ ಅವು ಮಹಾನ್ ಜ್ಞಾನಿ ಅಂತ ಮಾತ್ರ ಗೊತ್ತಿತ್ತು. ಅವರನ್ನು ಹೇಗೆ ಬಳಸ್ಕೋಬೇಕು ಅನ್ನೋದು ಅವರು ಚಿಂತನೆ ಮಾಡಿದ್ದಿಲ್ಲ. ಸ್ವತಂತ್ರ ಭಾರತ 1947 ಆಗಸ್ಟ್ 15 ಮಧ್ಯರಾತ್ರಿ 3 ಘಟನೆ ನಡೀತಿತ್ತು. ಬ್ರಿಟಿಷರ ಕೊನೆಯ ಗವರ್ನರ್ ಜನರಲ್ ಬ್ಯಾಟನ್ ಅವರು, ನಾವು ಇಂಡಿಯಾಕ್ಕೆ ಸ್ವತಂತ್ರ ಕೊಟ್ಟಿದ್ವಿ, ಅವ್ರ ಕೆಲಸ ಅವ್ರು ಮಾಡ್ಕೊಂಬ ಅಂತೇಳಿ ಒಂದು ಪಿಕ್ಚರ್ ನೋಡ್ಕೊಂಡು ಕೂತಿರ್ತಾನೆ. ಹೆಂಗ ಇಂಡಿಯಾ ಬಿಟ್ಟು ಹೋಗ್ತದೆ ಏನಲ್ಲ ಅಂತೇಳಿ ಒಂದು ಮನರಂಜನೆ ಫಿಲಮ್ ನೋಡ್ತಾ ಇರ್ತಾರೆ. ಜವಾಹರ್ಲಾಲ್ ನೆಹರು ಮಹಾತ್ಮ ಗಾಂಧೀಜಿಯ ಅಪ್ಪಣೆಯಂತೆ ಕೆಂಪುಕೋಟೆ ಮೇಲೆ ಒಂದು ಭಾಷಣ ಮಾಡಬೇಕಲ್ಲ, ದೇಶ ಉದ್ದೇಶನ ಮಾಡಿ, ಏನು ಮಾತಾಡೋದು ನಾನು ಅಂತೇಳಿ ಭಾಷಣ ತಯಾರು ಮಾಡ್ತಿದ್ದೆ ಜವಾಹರ್ಲಾಲ್ ನೆಹರು. ಈ ಸಂದರ್ಭದಲ್ಲಿ ನಮ್ಮ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಮನೆಯಲ್ಲಿರ್ತಾರೆ. ನಮ್ಮವರಿಗೆ ಆಗಿ ಯಾರಿಗೂ ಕೂಡ ಅಂಜದೆ ಅಳುಕದೆ ಕೆಲಸ ಮಾಡುವಂಥ ಸಂವಿಧಾನ. ನನ್ನ ವೃತ್ತಿಯಂದ್ರೂ ಬರೀ ರಿಯಲ್ ಎಸ್ಟೇಟ್ದಲ್ಲಿ ದೊಡ್ಡ ಶ್ರೀಮಂತರು, ಎಲ್ಲಿಯೂ ಕೂಡ ನಾನು ಎಲ್ಲಿ ಕಾಂಪ್ರಮೈಸ್ ರಾಜಗೀಜಿ ಆಗಿದ್ದಾನೆ ಅಲ್ಲ. ಎಲ್ಲ ಗೊತ್ತು. ವಂಕರಮೂರ್ತಿ ಚಳಿಕೇರಿಯಲ್ಲಿ ಇದ್ದಾಗ 4 ವರ್ಷಗಳು ಎಂಥ ಕಾರ್ಯವನ್ನು ಮಾಡಿದ್ವಿ ಅಂತಂದರೆ, ನಮ್ಮ ಕಚೇರಿಗೆ ಬರೋಕ್ಕೆ ಗುಂಡಿಗೆ ಬೇಕಿತ್ತು. ಯಾವಾಗ ಅಷ್ಟು ಎಲೆಗಾರಿಕೆಯಿಂದ ಕೆಲಸ ಮಾಡ್ತೀವಿ. ಕಾರಣ ಏನಂದರೆ ಅಂಬೇಡ್ಕರ್ ಓದಿ. ಈಗ ಚಿತ್ರದುರ್ಗ ಇಟ್ಕೊಟ್ರೆ
ನಮ್ಮ ಮಿನಿಸ್ಟ್ರು ಕೂಡ ಈಗ ಪ್ರೆಸೆಂಟ್ ಮಿನಿಸ್ಟರ್ ಆಗಿರ್ಬೋದು, MLA-ಗಳಾಗಿರ್ಬೋದು, ರುದ್ರಪ್ಪ ದಯಮಾಡಿ ಅದು ಮಾಡಿಕೊಡುತ್ತೆ. ಅಂದರೆ ಆ ಮಟ್ಟಕ್ಕೆ ನಾವು ಅದನ್ನು ನಾವು ಮೈಸೂರಲ್ಲಿ ಇದ್ದಾಗಲೇ ಓದಿ ಕಲ್ತಿದ್ವಿ. ಅಂಬೇಡ್ಕರ್ ಪುಸ್ತಕವನ್ನು ಯಾರು ಓದ್ತಾರೆ, ಅಂಬೇಡ್ಕರ ವಿದ್ವತ್ತನ್ನು ಯಾರು ತಿಳಿತಾರೆ, ಅವರಿಗೆ ಆ ಧೈರ್ಯ ಬರೋಕ್ಕೆ ಮಾತ್ರ ಸಾಧ್ಯ. ಇಲ್ಲ ಅದಲ್ಲಿ ನಾವು ಕುಕ್ಕತನ ಆಗ್ತೇವೆ. ಈಗ ನಮ್ಮಣ್ಣ ಇಂಜಿನಿಯರ್ ಫೆಬ್ರವರಿಯಲ್ಲಿ ರಿಟೈರ್ಡ್ ಆದರೂ ನಾವು ಬಸ್ಸಿಗೆ ಹೋಗ್ತೀವಿ. ಭಾಳ ಬುದ್ಧಿವಂತನು. ಆರಂಭದಲ್ಲಿ ಭಯ ತೋರಿಸ್ಬಿಟ್ಟು ಆಫೀಸ್ನಲ್ಲಿ ಈ ನಮಗೆ ದೊಡ್ಡದಾದಂಥ ನಮ್ಮ ಹಿಂದೆ ರಕ್ಷಣೆ ಐತೆ ಅಂತ ಗೊತ್ತಿಲ್ಲ. ನಮಗೆ ರಕ್ಷಣೆ ಸಂವಿಧಾನ ತಾನೆ. ನಾನು ಇವತ್ತೇನೇ ಮಾತಾಡಿರೋನು ಸೀನಿಯರ್ ಸಬ್ ರಿಜಿಸ್ಟ್ರಾರ್ ಚಿತ್ರದುರ್ಗ ಅಂತ ಮಾತಾಡ್ತಿಲ್ಲ. ಅಂಬೇಡ್ಕರ್ ಅಭಿಮಾನಿಯಾಗಿ ಅಂಬೇಡ್ಕರ್ ಅವರ ಎಲ್ಲ ತತ್ವಗಳನ್ನು ಆದರ್ಶಮಯವಾಗಿ ಇಟ್ಕೊಂಡಂಥ ಒಬ್ಬ ನಾಗರಿಕನಾಗಿ ಮಾತಾಡ್ತಾರೆ. ಇದೆಲ್ಲ ಹಿನ್ನೆಲೆ ಇಟ್ಕೊಂಡ್ರೆ ನಮ್ಗೆ ಎಲ್ಲಿ ಭಯ ಬರಲ್ಲ. ಆದರೂ ಧರ್ಮನಿಷ್ಠ ಆ ಒಂದು ಕಾರ್ಯಕ್ಕೆ ನಾವು ಹೋಗಿದ್ವಿ. ಭಾಳ ಸಂತೋಷ ಆಯಿತು ಅವರು ರಿಟೈರ್ ಆಗಿದ್ದೀನ. ಅದೇ ಎಲ್ಲ ಬುದ್ಧಿ ಜ್ಞಾನ ಇದ್ದಾಗೂ ಕೂಡ ನಮ್ಮ ಪರಮೇಶ್ವರನ ಒಂದು ಮತ್ತು ನಮ್ಮ ಮಂಜಣ್ಣಯ್ಯ ನಮ್ಮೆಲ್ಲರಿಗೂ ಒಂದು ಮಾರ್ಗದರ್ಶಕ. ಅಂಬೇಡ್ಕರ್ ಪುಸ್ತಕಗಳು ಓದೋದು ಕಡಿಮೆ ಆದರೂ ಕೂಡ ಆಗಿನ ಕಾಲೇಜಿನಲ್ಲಿನೇ ಭಾರಿ ಧೈರ್ಯಶಾಲಿ ಸಂಘಟನೆ ಮಾಡ್ಕೊಂಡು ಅವರೆಲ್ಲ ಬೆಳೆದಂಥವ್ರು. ನಾವೆಲ್ಲ ಅಯ್ಯೋ ಅವ್ರಿಗೂ ನಮ್ಗೆ 5 ವರ್ಷ ಹೆಚ್ಚು ಕಡಿಮೆ. ಆಗ ಕಾಲೇಜಿನಲ್ಲಿನೇ ಮುಂದಾಳತ್ವ ನಮಗೆಲ್ಲ ಇದು ಮಾಡಿದ್ದು ಕಾರಣ ನಾವು ಬೇರೆ ಸಮುದಾಯ ನಾಯಕರ ಜನರಲ್ ಹಾಸ್ಟೆಲ್ಲಿ ನಮಗೆ ಜಾಗ ಕೊಟ್ಟು ಓದಿಸಿದ್ವಿ. ಹಾಗಾಗಿ ನನಗೆ ಕೂಡ ಚಿತ್ರದುರ್ಗ ಚಳಿಕೇರಿ ಇಲ್ಲೇ ಕೆಲಸ ಮಾಡಿದ್ರು ತಿಪ್ಪೇರುದ್ರಪ್ಪ ಚಲುವಾದೇನೆ ಅಲ್ಲಿ ಮಾವೋಡು ಅಲ್ಲಿ ಮಾವೋಡು ಅಲ್ಲಿ ಒಂದು ಖುಷಿ ಆಗೋದು. ಅಂದರೆ ಆ ಹಾಸ್ಟೆಲಲ್ಲಿ ಕಲ್ತಿದ್ವಿ. ಈಗ ಹಂಗಾಗಿ ನಮ್ಮ ತಲೆಗೆ ಒಂದು ಆಲೋಚನೆ ಐತೆ, ಮುಂದಿನ ಸಾರಿ ಏನಾದ್ರು ಅವ್ರನ್ನ ವಾಲ್ಮೀಕಿ ಜಯಂತ್ಯೋತ್ಸವ ಸಂದರ್ಭದಲ್ಲಿ ನಾವೇನಾದ್ರು ಮಾಡೋದಿದ್ರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು. ಎಲ್ಲ ಗ್ರಾಮಾಂತರ ಪ್ರದೇಶಗಳು ಸೇರಿಸಿ ಎಲ್ಲ ಅದ್ದೂರಿ ಕಾರ್ಯಕ್ರಮ ಮಾಡಬೇಕು. ತಾಲೂಕು ಲೆವೆಲ್ನಾಗೆ ನಮ್ಮವರು ಕೂಡ ಒಂದು MLA-ಗೂ 4-5 ಜನ ಇನ್ನೂ ಯಂಗ್ಸ್ಟರ್ಸ್ ಅವರೇ. ಆಯನ ಮೋಟಮ್ಮ, ಭೃಗು ನಾರಾಯಣ ಮಗ, ಆಮೇಲೆ ನಮ್ಮ ಡಾಕ್ಟರ್ H. ಮಹದೇವಪ್ಪರ ಮಗ, ಅವರೆಲ್ಲರೂ ಎಲ್ಲ ಹೋದ್ರೆ ಬರ್ತಾರೆ. ಅವ್ರನ್ನೆಲ್ಲ ಮುಂದಿಟ್ಕೊಂಡು ಮತ್ತು ಅವರು ಜಾರಕಿಹೊಳಿ ಅಂತವ್ರು ಕೂಡ ಮುಂದಿಟ್ಕೊಂಡು ಮಾಡಿದ್ರು. ಯಾಕಂದರೆ ಒಣಕೆ ಹೋಗುವವನು ಕೋಟೆಯನ್ನು ರಕ್ಷಣೆ ಮಾಡಿದ್ರು. ಮದಕರಿ ನಾಯಕರು ಕೋಟೆಯನ್ನು ಹೆಮ್ಮ ರಕ್ಷಣೆ ಮಾಡಿದರೆ ನಮ್ಮವರು ನನ್ನ ಈ ನಾಯಕ ವರ್ಗದವರು ಗೌರವಿಸ್ತಾರೆ, ಪ್ರೀತಿಸ್ತಾರೆ. ಇದೆಲ್ಲವೂ ಕೂಡ ನಮ್ಮ ಸಮಾಜದ ಹಿಂದಿನ ಇತಿಹಾಸ ಹೇಳುತ್ತೆ. ಆ ದೃಷ್ಟಿಯಿಂದ ಎಲ್ಲ ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡೋಣ. ಈಗ ಅಂಬೇಡ್ಕರ್ ಜಯಂತಿ ವಿಚಾರವಾಗಿ ಅವೇನು ಈಗ ನಾನು ಕಾಲ್ಗಟ್ಟೆ ತಗೋಬೇಕಂತಿದ್ದೆ. ಕರೆಕ್ಟಾಗಿ ಕಾಲ್ಗಟ್ಟೆ ಆಗುತ್ತೆ. ಈ ಕಾಲ್ಗಟ್ಟೆ ಒಳಗೆ ವಿಚಾರ ಹೇಳ್ಬೇಕು ಹೇಳಿದ್ದೀನಿ. ಮುಂದೆ ಎಲ್ಲರೂ ಕೂಡ ಸಹಮತ ಮತ್ತು ಒಗ್ಗಟ್ಟಿನಿಂದ ಮಾಡಿರ್ತಕ್ಕಂಥ ನೋಡಿದರೆ ಭಾಳ ಖುಷಿಯಾಗುತ್ತೆ. ಏಕೆ ಇವರು ಸಹ ಎಲ್ಲೋ ಒಬ್ಬರು ಪ್ರತಿಯೊಬ್ಬರು ಮನಸ್ಸಿನೂ ಕೂಡ ಅನುಗ್ರಹಿಸಿದಾರೇನೋ, ಆಶೀರ್ವಾದ ಮಾಡಿದಾರೇನೋ ಅನಿಸ್ತದೆ. ಎಲ್ಲೋ ಈ ಥರ ಎಲ್ಲ ಬಂದು ಸೇರ್ಕೊಂಡು ಮಾಡುವಂಥ ಕಾರ್ಯಕ್ರಮ ಅಂತಂದರೆ ಯಾರು ಕರೆದ್ರೂ ಬರ್ತಿದ್ದಲ್ಲ. ಈಗ ನಮ್ಮ ರಂಗಣ್ಣ ಅವರೆಲ್ಲ ಈಗೆಲ್ಲ ನೋಡಿದಾರಲ್ಲ, ಇನ್ನೊಂದು ಕಡೆ ದೂರ ಇದ್ದಂತೆ ಇದೆಲ್ಲ ಒಂದು ಕಡೆ ತಮ್ಮ ಅಯ್ಯೋ ಅಂತಾರ ಭಾರಿ ಆಸರೆ. ಮುಂದೆ ಎಲ್ಲರೂ ಕೂಡ ಸಹಮತ ಮತ್ತು ಒಗ್ಗಟ್ಟಿನಿಂದಾಗಿ ಮಾಡಿರ್ತಕ್ಕಂಥ ನೋಡಿದರೆ ಭಾಳ ಖುಷಿಯಾಗುತ್ತೆ. ಏಕೆ ಇವರು ಸಹ ಎಲ್ಲೋ ಒಬ್ಬರು ಪ್ರತಿಯೊಬ್ಬರು ಮನಸ್ಸಿನೂ ಕೂಡ ಅನುಗ್ರಹಿಸಿದಾರೇನೋ, ಆಶೀರ್ವಾದ ಮಾಡಿದಾರೇನೋ ಅನಿಸ್ತದೆ. ಎಲ್ಲೋ ಈ ಥರ ಎಲ್ಲ ಬಂದು ಸೇರ್ಕೊಂಡು ಮಾಡುವಂಥ ಕಾರ್ಯಕ್ರಮ ಅಂತಂದರೆ ಯಾರು ಕರೆದ್ರೂ ಬರ್ತಿದ್ದಲ್ಲ. ಈಗ ನಮ್ಮ ರಂಗಣ್ಣ ಅವರೆಲ್ಲ ಈಗೆಲ್ಲ ನೋಡಿದಾರಲ್ಲ, ಎಲ್ಲೋ ಒಂದು ಕಡೆ ದೂರ ಇದ್ದಂತೆ ಇದೆಲ್ಲ ಒಂದು ಕಡೆ ತಮ್ಮ ಅಯ್ಯೋ ಅಂತಾರ ಭಾರಿ ಆಸರೆ. ಹೋದ ಹುಡುಗರಂದ್ರೆ ಪ್ರಾಣ. ಯುಗಾದಿ ಹಬ್ಬದ ದಿನ ಸೆಕೆಂಡ್ ಇಯರ್ PUC ಆಗಿ ನಮ್ಮದು ಏನೋ ಹಾಲ್ ಟಿಕೆಟ್ ಡ್ರೆಸ್ಕೊಂಡ್ಬಿಟ್ಟಿದ್ರು. ನೀವು ಎಕ್ಸಾಮ್ ಬರೀಬಾರ್ದು, ಸ್ವಲ್ಪ ಜಾಸ್ತಿ ಮುಂದೆ ಬರ್ತಾನೆ ಮಾತಾಡ್ತಾನೆ ಅಂತ. ಈ ನಮ್ಮೂರಲ್ಲಿ ಹುಡುಗರು ಅದೊಂಥರ ಕೊಳ್ಳಿದ್ದು. ಆಗ ತಮ್ಮಣ್ಣ ಮತ್ತು ಮಂಜಣ್ಣ ಅವರು ಜೋಮ್ನಲ್ಲಿ ಇರೋದನ್ನೇ ಬಸ್ ಸ್ಟ್ಯಾಂಡಿಗೆ ಕಸ್ಕೊಂಡಿದ್ರು. ಬಂದು ಬೆಳಗ್ಗೆ ಎಕ್ಸಾಮ್ ಬರ್ಸಿದ್ರು. ಆಗಿನ ಹೋರಾಟದಲ್ಲಿ ಅವರ ಬೆಳಕು ಬಿಟ್ಟಂತೆ, ಅಂಬೇಡ್ಕರ್ ಅವ್ರ ಬೆಳಕು. ನಾವೇನು ಅವರು ಊರಿಗೆ ಹೋಗಲಿಲ್ಲ, ಅವ್ರನ್ನ ನೋಡಲಿಲ್ಲ. ಆದರೂ ಅವ್ರ ಬೆಳಕಿದೆಯಲ್ಲ, ಅದು ಪ್ರಪಂಚಕ್ಕೆ ಬಂದದ್ದು, ನಮಗೂ ಬಂದದ್ದು. ಆ ದಿಶೆಯಲ್ಲಿ
ಮಹಾನಾಯಕರ ಹಬ್ಬ ಅರ್ಥಪೂರ್ಣವಾಗಿದೆ. ಎಲ್ಲ ಸಾರ್ಥಕವಾದ ಕೆಲಸವನ್ನು ನಾವು ಮಾಡಿದ್ವಿ ಅಂತ ಭಾವಿಸುತ್ತಾ ಇದೆಲ್ಲ ಹುಡುಗರು ನಮ್ಮ ಹುಡುಗರು ಈಗಪ್ಪ ಅವು ಇವು ಅಂತಂದರು ಖರ್ಚಿಗೆ ಅದೇನು ಕೇಳ್ತಾರಪ್ಪ. ನಾನು ಬೇರೆ ಭಾಳಷ್ಟು ದಾನ ಧರ್ಮವನ್ನು ಮಾಡಿದ್ವಿ, ಪುಣ್ಯವನ್ನು ಕಟ್ಕೊಂಡಿದ್ದೀನಿ. ನಮ್ಮ ಅಟ್ಟಿ ಕೆಲಸಗಳು ಎಷ್ಟು ಬೇಕಾದ್ರೂ ಹೇಳ್ರಿ ನಿರ್ವಹಿಸ್ತೀನಿ ಅಂತ ಹೇಳಿದೆ. ನಾನು ಅದನ್ನು ಹಂಗೆ ಮುಂದುವರಿಸ್ತೀನಿ. ನನ್ನ ಅವರಿಗೆ ಕೂಡ ನಾನು ಎಲ್ಲ ಕಡೆಯೂ ಕೂಡ ಮುಂದೆ ಅಥವಾ ಮುಂಚೂಣಿ ಏನೋ ಕೊಡೋದಾಗೆ ಮುಂಚೂಣಿಯಾಗಿರ್ತೀನಿ. ಅದೇ ಥರ ಮಾಡಿ ನಿಮಗೆಲ್ಲರಿಗೂ ಕೂಡ ಧನ್ಯವಾದ. ಬಾರಿ ಚಪ್ಪಳ ಹೊಡಿ. ಎಜುಕೇಶನ್ ಇಸ್ ದ ಮೋಸ್ಟ್ ಪವರ್ಫುಲ್ ವೆಪನ್.